ಏನಾಯ್ತು ಈಗ ದೇವರ ಗುಣ ವರ್ಣನೆ ಮಾಡಿದ್ರು. ದೇವರಿಗೆ ಆಕಾರ ಇದೆ ಅಲ್ವೋ? ಆಕಾರ ಇದೆ. ಎಂಥ ಆಕಾರ ಅದು? ಅಪ್ರಾಕೃತ ಅಂದರೆ ಹೇಗೆ ಅಂದರೆ ಅತ್ಯದ್ಭುತ ವಿಶ್ವಸಕ ಜ್ಞಾನ ಸರ್ವಪ್ರಾಭವ ಅಂತ ಹೇಳ್ತಾ ಅಷ್ಟು ದೊಡ್ಡ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಅವನಿಗೆ ಯಾವುದೇ ರೀತಿಯಾದ ವಿಕಾರಾದಿಗಳಿಲ್ಲ, ಆಯಾಸಾದಿಗಳಿಲ್ಲ, ಯಾವ ಬದಲಾವಣೆ ಇಲ್ಲ, ಹಾಗೆ ದೇವರಿದ್ದಾನೆ ಅಂತ ಮೊದಲ ಶ್ಲೋಕದಲ್ಲಿ ಹೇಳಿದರು. ಈ ಶ್ಲೋಕ ಭಾರಿ ಇಂಪಾರ್ಟೆಂಟ್ ಇದೆ. ತತ್ಯದೃತ್ಯ ವಿದೋಷೋತ್ಸಕ ಮಹಾ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಪರಸತ್ತಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಕಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಪೂರ್ವಾರ್ಧದಲ್ಲಿ ದೇವರು ಹೇಗಿದ್ದಾನೆ, ಉತ್ತರಾರ್ಧದಲ್ಲಿ ದೇವರು ಏನು ಮಾಡ್ತಾನೆ, ನಾವೇನು ಮಾಡಬೇಕು, ಕೊನೆಗೆ ಸದೋಪಾಸ್ಮಹೇ. 3 ಭಾಗ ಇದೆ. ಗೊತ್ತಾಯ್ತಾ? ದೇವ್ರ ಬಗ್ಗೆ ಸದಾ ಇದೆ, ನಿತ್ಯಂ ಅನ್ನೋ ಪದ ಇದೆ. ನಿತ್ಯಂ ಎಲ್ಲ ಕಡೆ ಸೇರಿಸೋಬೇಕು. ದೇವರು ಅತ್ಯುದ್ರಿಕ್ತ ವಿದೋಷೋತ್ಸಕ ಜ್ಞಾನ ಏಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಸಾರಾತ್ಮ ದಿವ್ಯಾಕೃತಿಂ ನಿತ್ಯಂ. ನಿತ್ಯದಲ್ಲೂ ಹಾಗೇ ಇದ್ದಾನೆ. ಒಬ್ಬ ಸೂರ್ಯ ನಿತ್ಯ ಹೇಗಿರಲ್ಲ, ಚೇಂಜ್ ಆಗ್ತಾನೆ ಇರ್ತಾನೆ. ಅದರ ಬೆಳಕು ಆತ ಹೇಗಿದ್ದರೂ ಕೂಡ ನಮಗೆ ರೀಚ್ ಆಗೋದ ರೀತಿ ಡಿಫ್ರೆಂಟ್ ಇರುತ್ತೆ. ದೇವ್ರ ಮಾತ್ರ ಹೇಗಿದ್ದಾನೆ, ಬೆಲ್ಲ ಅಂದರೆ ಸಿಹಿ ಇರಲೇಬೇಕು. ಒಂದಾನೊಂದು ಕಾಲಕ್ಕೆ ಬೆಲ್ಲ ಸಿಹಿ ಇರ್ತಿತ್ತು ಅಂತ ಯಾರು ಹೇಳೋದಿಲ್ಲ. ಗೊತ್ತಾಯ್ತಾ? ನದಿ ಒಮ್ಮೆ ಹರಿದೇ ಇರಬಹುದು, ಆ ಮಟ್ಟಿಗೆ ನದಿ ಅಲ್ಲ ಹಾಗೆ ಆ ಕಾಲಕ್ಕೆ. ಇದು ಹಾಗಲ್ಲ. ಕೆಲವು ಸೂರ್ಯ ಬೆಳಕು ಕೊಡೋದ್ರೆ ಕಾಮನ್, ಬೆಂಕಿ ಸುಡೋದು ಸಹಜ. ದೇವರು ನಿತ್ಯದಲ್ಲೂ ಹಾಗೇ ಇದ್ದಾನೆ. ಎರಡನೇದು ಸದಾ, ಇನ್ನೂ ಸ್ಟ್ರೆಸ್ ಕೊಟ್ಟರು. ಮತ್ತೆ ಸದಾ ಅಂತ ಹೇಳಿದ್ರೇನು? ಸರ್ವ ದೇಶೇಶು ಕಾಲೇಶು ಸ ಏಕ ಪರಮೇಶ್ವರ, ಅದಾಯಿತು. ಆಮೇಲೆ ಕೊನೆ ಬಂದಿದ್ದು ಏನು ಮಾಡಬೇಕು? ಸದಾ ಉಪಾಸನೆ. ದೇವರನ್ನು ನಿತ್ಯದಲ್ಲಿ ಹಾಗೆ ಉಪಾಸನೆ ಮಾಡಬೇಕು. ಬೆಂಕಿಯಿಂದ ದೂರ ಇರಬೇಕಾದ್ರೆ ಇವತ್ತೇ ನಾಳೆ ಅಂತ ಕೇಳಬಾರ್ದು. ಬೆಂಕಿ ಅಂದರೆ ದೂರ ಇರಲೇಬೇಕು ಅಂತ ಅರ್ಥ. ದೇವರು ಉಪಾಸನೆ ಮಾಡಲೇಬೇಕು ಅಂತ ಅರ್ಥ. ಹರಿಮ ಅಜಂ ಧ್ವಾಂತ ಮೋಕ್ಷ ವಿಮೋಕ್ಷದಂ. ಎಲ್ಲಿಂದ ಸೃಷ್ಟಿ ಮಾಡಿದ್ದರಿಂದ ಹಿಡಿದು ಮೋಕ್ಷದವರೆಗೂ ಆತ್ಮ ರೆಸ್ಪಾನ್ಸಿಬಲ್. ಅಷ್ಟು ಕೆಲಸ ಮಾಡ್ತಾನೆ ಪರಮಾತ್ಮ. 1ನೇ ಕ್ಲಾಸಿನ ಮೇಷ್ಟ್ರು ನಿಮಗೆ PhD ಪಾಠ ಮಾಡೋಕ್ಕೆ ಬರುತ್ತಾ? PhD 1ನೇ ಕ್ಲಾಸ್ ಮಾಡ್ತಾನೆ. ದೇವ್ರ ಮಾತು ಹಾಗಲ್ಲ. ಏನು ಮಾಡ್ತಾನೆ? ಎಲ್ಲರಿಗೂ ಎಲ್ಲವನ್ನು ಎಲ್ಲ ಕಾಲಕ್ಕೂ ಒಬ್ಬನೇ ಮಾಡ್ತಾನೆ. ಎಲ್ಲರಿಗೂ ಎಲ್ಲವನ್ನು ಎಲ್ಲ ಕಾಲಕ್ಕೂ ಒಬ್ಬನೇ ಮಾಡೋನು ದೇವರು. ತಾನು ಒಬ್ಬನೇ ಮಾಡ್ಕೊಳ್ಳೋಕೆ, ತನ್ನ ಕೆಲಸ ಮಾಡ್ಕೊಳ್ಳೋಕೆ ಬರೋದಿಲ್ಲ ಮನುಷ್ಯನಿಗೆ. ದೇವರೆಲ್ಲಿ, ಇವನೆಲ್ಲಿ? ನಿತ್ಯಂ ಸದೋಪಾಸ್ಮಹೇ. ಅದಕ್ಕೆ ಉಪಾಸ್ಮಹೇ, ಉಪಾಸನೆ ಮಾಡೋಣ ಅಂತ ಹೇಳ್ತಾ ಜೀವರೆಲ್ಲ ಕೂಡ ಉಪಾಸನೆ ಮಾಡ್ತಾರೆ. ಒಳಗೆ ಮಾಡಿಸ್ತಾರೆ ಆಚಾರ, ಉಸಿರಾಟ ಮಾಡಿ ಮಾಡಿಸ್ತಾರೆ. ಆದ್ದರಿಂದ ಉಪಾಸ್ಮಹೇ. ಯಾರೇ ಮಾಡಿದ್ರು, ಮುಖ್ಯ ಮಾಡಿದ್ದು ಯಾರಲ್ಲಿ? ವಾಯುದೇವರೇ ಮಾಡಿದರು ದೇವರ ಸೇವೆ. ಆಮೇಲೆ ಭಾಷ್ಯ. ಇದನ್ನೇ ನಮ್ಮ ಭಾಷ್ಯ ಟೀಕಾ ಇದ್ರೆ ಭಾಷ್ಯ ಆಯ್ತು. ಮುಂದೆ ಟೀಕಾ. ನಮ್ಮಲ್ಲಿ ಸೂತ್ರಕ್ಕೆ ತಕ್ಕಂತೆ, ಮೂಲಕ್ಕೆ ತಕ್ಕಂತೆ ಭಾಷ್ಯ ಇರುತ್ತೆ, ಭಾಷ್ಯಕ್ಕೆ ತಕ್ಕಂತೆ ಟೀಕಾ ಇರುತ್ತೆ, ಟೀಕಾಕ್ಕೆ ತಕ್ಕಂತೆ ಇರುತ್ತೆ. ಅದು ಅದೇ ಮಂಗಳಾಚರಣೆ ಎಲ್ಲದನ್ನು ಹಾಗೆಯೇ ಫಾಲೋ ಮಾಡ್ತಾ ಹೋಗ್ತಾರೆ. ಯಾವ ಇರಲೆವೆಂಟ ಯಾವುದೋ ಮಾಡೋದಿಲ್ಲ. ಇದು ನಮ್ಮ ಶಾಸ್ತ್ರದ ವೈಶಿಷ್ಟ್ಯ. ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕು ಯಾವಾಗ. ಅದಕ್ಕೆ ಆರಂಭದಲ್ಲಿ ಒಂದು ಅವತಾರಿಕ ಕೊಡ್ತಾರೆ. ವಿದೇಶ ತೀರ್ಥ ರಘುತ್ವ ಸ್ವಾಮಿಗಳ ಶಿಷ್ಯರು ಇವರು. ಬಿಡಿ ಸನ್ಯಾಸಿಗಳು ಪೀಠಕ್ಕೆ ಬರಲಿಲ್ಲ. ಪೀಠ ಕೊಟ್ಟರು ಬೇಡ ಅಂತ ಹೇಳ್ಬಿಟ್ಟು, ಇದು ಕೇಸ್ ಅದು. ಪೀಠ ಕೊಟ್ಟರು ಕೂಡ ಬೇಡ ಅಂತ ಹೇಳ್ತಾರೆ. ಅನುಜೋದಯ ಮಾಶಾಸೆ ನಾಶಾಸೆ ರಾಮಪೂಜನ. ಅಷ್ಟೊತ್ತಿಗೆ ಅವರು ತಮ್ಮ ಯಾದವಾರ್ಯರು, ಮದ್ದವ್ರು ಗೊತ್ತು, ಕತೆ ಗೊತ್ತವ್ರು, ಚಿನ್ವಾರರು. ಅವರು ಪುರಂದರಾಸು ಚಿನ್ವಾರರೇ ಆಗಿದ್ದೆ. ಅವ್ರು ದಾಸರಾದರೂ ಇವರು ಟಿಪ್ಪಣಿಕಾರರ ಈ ಕಡೆ ಬಂದರು ಅಷ್ಟೇ. ಅವರೇನು ಮಾಡಿದರು? ನಿತ್ಯದಲ್ಲಿ ಮಣ್ಣೂರು ಇವತ್ತು ಇದೆ, ಮಣ್ಣೂರು ಇದೆ. ಮಣ್ಣೂರವರೆಲ್ಲ ಕೂಡ ಮೂಲತಃ ಅವರು ಮಣ್ಣೂರು ಚಿಕ್ಕ ಊರವರು, ಇವತ್ತು ಭಾರಿ ದೊಡ್ಡವರಲ್ಲ. ಅದಕ್ಕೆ ಅವರು ಚಿನ್ವಾರ ಆಗಾಗ ಇದಕ್ಕೆ ಹೋಗ್ಬೇಕಾಗ್ತಿತ್ತು, ವ್ಯಾಪಾರಕ್ಕೆಲ್ಲ ಹೋಗ್ಬೇಕಾಗ್ತಿತ್ತು ಬೇರೆ ಊರಿಗೆ. ಬರಬೇಕಾದ್ರೆ ಕಳ್ಳರು ಕಂಡು ಬಿದ್ದು ಅಟ್ಯಾಕ್ ಮಾಡೋಕ್ಕೆ ಬಂದರು. ಅವಾಗ ಏನಾಯಿತು? ಫಜೀತಿ ಆಯಿತು ಅವ್ರಿಗೆ, ಕಳ್ಳರಿಗೆ, ಇವರಿಗೆಲ್ಲ. ಯಾರೋ ನಿಂತ್ಕೊಂಡ್ಬಿಟ್ಟಿದ್ದಾರೆ 4 ಜನ ಹಿಂದೆ ಮುಂದೆ ಎಲ್ಲ ಫುಲ್ ಸೆಕ್ಯೂರಿಟಿ ಇದೆ ಅವರಿಗೆ. ಸೆಕ್ಯೂರಿಟಿ ಹೋದ್ಮೇಲೆ ಹೊಡೋಣ ಅಂತ ಟ್ರೈ ಮಾಡಿದರು. ಏನಿಲ್ಲ, ಹೋಗ್ತಾ ಸಿಗಲಿಲ್ಲ, ಬರ್ತಾನೂ ಸಿಗಲಿಲ್ಲ. ಮನೆಯೊಳಗೆ ಹೋಗ್ಬೇಕು ಅವರು. ಈ ನಾಯಿ ಎಲ್ಲ ಗಟ್ಟಿಯಾಗಿ ಕಾಲು ಹಿಡ್ಕೊಂಡ್ಬಿಟ್ರು. ಇವ್ರಿಗೆ ಆ ಕಡೆ ಗಮನ ಸೇರಲಿಲ್ಲ ಆ ವಿಷಯ. ಯಾರೋ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅಷ್ಟೇ. ಏನಾಯಿತು ಅಂತ ಕೇಳಿದರು. ನೀವು ಸುತ್ತ ನಿಮ್ಮನ್ನು ಕಾಯ್ತಾ ಇದ್ದಾರಲ್ಲ, ನಿಮ್ಮನ್ನು ಅವ್ರಿಗೆ ಎಷ್ಟು ಕೊಡ್ತೀರಿ ನೀವು ದಿವಸಕ್ಕೆ ಅಂತ ಕೇಳಿದರೆ, ನಮಗೂ ಬೇಕು ಅಂತ. ಎಲ್ಲಿದ್ದ ಅವ್ರಿಗೆ ಗೊತ್ತಿಲ್ಲಪ್ಪ, ಶ್ಲೋಕ ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಎಲ್ಲಿದ್ದಾರೆ, ಯಾರೂ ಇಲ್ಲ, ಒಬ್ಬರೇ ಇದ್ದೀರಂತೆ. ಸ್ವಾಮಿ ಈ ರೀತಿ ಇದ್ದಾರೆ ಒಳ್ಳೆ. ಆಗ ಅರ್ಥ ಆಯ್ತು. ಅಗ್ರತೋ ನಾರಸಿಂಹಸ್ಯ ಕೃಷ್ಣತೋ ಗೋಪಿನಂದನ ಓಯೋ ಪಾರ್ಶ್ವಯೋ ರಾಸ್ತಾಂ ಸಚರೋ ರಾಮಲಕ್ಷ್ಮಣ. ಮುಂದೆ ನರಸಿಂಹದೇವರು, ಹಿಂದೆ ಗೋಪಿನಂದನ, ಈ ಕಡೆ ರಾಮಲಕ್ಷ್ಮಣರಿದ್ದಾರೆ. ಅವ್ರಿಗೆ ಆಶ್ಚರ್ಯ ಆಯಿತು ಇವರಿಗೆ. ಆ ಶ್ಲೋಕ ಹೇಳ್ತೇನೆ, ನಿಜವಾಗ್ಲೂ ದೇವರು ಕಾಯ್ತಿದ್ದಾರೆ, ನೋಡಿದಾರಲ್ಲ, ಭಾರಿ ಪುಣ್ಯವಂತರು. ಬೇಕಾದ ತೊಗೊಂಡೋಗಿ ತವರು, ಬೇಡ ಸ್ವಾಮಿ ತವರು. ಅದು ಎಷ್ಟು ಬದಲಾವಣೆ ಆಗಿದೆ. ಅದು ಇವತ್ತು ನಿಮಗೆ ಆಶ್ಚರ್ಯ. ಅದರ ಕಥೆಗೆ ಮೀನಿಂಗ್ ಇದೆ. ಇವತ್ತು ಬಡೂರು ಪ್ರಾಂತದಲ್ಲಿ ಭಾಳ ಕಳ್ಳರು ಇದ್ದಾರೆ ಇವತ್ತು ಕೂಡ. ಗೊತ್ತಾಯ್ತಾ?
ಭೀಮಾ ತೀರದ ಹತ್ತಕರು ಅಂತ ಪ್ರಸಿದ್ಧ ಪುಸ್ತಕಗಳೇ ಬಂದಿದೆ ಅದರ ಬಗ್ಗೆ. ಅಲ್ಲೂ ಕೂಡ ಹೇಳ್ತಾರೆ, ಯಾರೋ ಬ್ಯಾಂಕ್ ಮ್ಯಾನೇಜರಲ್ಲಿ ಕರ್ಕೊಂಡು ಹೋಗಿದ್ರು ಆ ಊರಿಗೆ. ಇಲ್ಲಿ 4 ವರ್ಷ ಇದ್ದೆ ನಾನು, ಇಲ್ಲಿರೋದೇ ಭಾರಿ ಕಷ್ಟ ಆಗಿಬಿಟ್ಟಿತ್ತು, ಗೊತ್ತಾಯ್ತು. ಯಾವಾಗಲೂ ಟೆನ್ಷನ್, ಗೂಂಡಾಗಿರಿ ಭಾರಿ ಜಾಸ್ತಿ ಇತ್ತು. ಅದು ಆ ಕಾಲದಿಂದನೂ ಬಂದಿದೆ ಅದು. ಅದಕ್ಕೆ ಅವನು ತಮ್ಮ ಹೇಳ್ಕೊಟ್ಟಿದ್ದು ಶ್ಲೋಕ ಹೇಳ್ಕೊಂಡು ಓಡಾಡಬೇಕು ಅಂತೇಳಿ ಅಣ್ಣ ಅಷ್ಟು ಮಾಡ್ಕೊಂಡಿದ್ರು ಅಷ್ಟೇ. ಯಾವಾಗ ಇಷ್ಟು ಗೊತ್ತಾಯಿತು ಅವ್ರಿಗೆ, ಇಷ್ಟು ಕಾಯೋ ದೇವರನ್ನು ಬಿಟ್ಟು ಇನ್ನೇನು ಮಾಡಲಿ ಅಂಥೇಳಿ ಎಲ್ಲ ಬಿಟ್ಟು ವಿರಕ್ತರಾಗಿಬಿಟ್ಟು ಓದಕ್ಕೆ ಬರ್ತಾರೆ. ಅಣ್ಣ ಅಷ್ಟೊತ್ತಿ ಸ್ವಾಮಿಗಳಾಗಿರ್ತಾರೆ, ವಿದೇಶ ತೀರ್ಥ ಆಗಿರ್ತಾರೆ. ಆಗ ಅವರಿಗೆ ಆಫರ್ ಬರುತ್ತೆ ಪೀಠಾಧೀಶರಾಗಿ. ಪೀಠಾಧೀಶರು ಬೇಡ, ಪಾಠ ಹೇಳೋರಿಗೆ ಅವಕಾಶ ಸಿಕ್ಕಿದೆ, ಅದನ್ನು ಮಾಡ್ತೀನಿ, ಬೇಡ ಅಂದ್ಬಿಡ, ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿದ್ದು ದೊಡ್ಡ ಶಿಷ್ಯ ಪರಂಪರೆನೇ ಬೆಳೆದ್ರು. ಯಾದವಾರ್ಯರ ಶಿಷ್ಯರಾದರು, ಅವ್ರ ಶಿಷ್ಯ ಶ್ರೀನಿವಾಸ ತೀರ್ಥರಾದರು. ದೊಡ್ಡ ಇವತ್ತು 8 ಮನೆತನಕ್ಕೆ ಪಾಠ 8 ದೊಡ್ಡ ದೊಡ್ಡ ಮನೆತನಗಳಿಗೆ ಪಾಠ ಹೇಳಿಕೊಡ್ತಾರೆ. ಅದು ಅವ್ರು ಭಾರಿ ಲೈಕ್ ಮಾಡ್ತಾರೆ. ಯಾಕಂದರೆ ಜ್ಞಾನದ ಪ್ರವಾಹ ಆ ರೀತಿಯೇ ಬೇರೆ, ಗೊತ್ತಾಯ್ತಾ. ಆ ದೇವರು ಅಂತ ಕಾಣಲಿಲ್ಲ, ಅವ್ರಿಗೆ ಹೆದರಿಸ್ಬೇಕು, ಹೆದರಿಸ್ದಾಗ ಪ್ರೊಟೆಕ್ಷನ್ ಇದ್ದಾರೆ, ಹುಷಾರು ಅಂತ ತೋರಿಸೋ ಪೂರ್ತಿ ಅಷ್ಟೇ. ಅಷ್ಟಕ್ಕೆ ಪಾಠ ಅವ್ರಿಗೆ ಮೋಕ್ಷ ಇಷ್ಟ ಆಗೋದಿಲ್ಲ ಅದಕ್ಕೆ. ಬಟ್ ಅವರಿಗೂ ವಿವೇಕ ಬಂತು, ಇಂಥವ್ರು ಬಿಟ್ಟು ನಾವು ಬೇರೆ ಕಡೆ ಹೋಗಬಾರ್ದು ಅಂತ. ಆ ಥರ ಜ್ಞಾನ ಬಂತು ಅವ್ರಿಗೆ. ಅಷ್ಟು ಸಾಕು, ಬೇಕಾದಷ್ಟಾಯ್ತು. ಇಹ ಹಿ ವಿದೇಶಿ ತೀರ್ಥರು ತುಂಬ ಇವಿರಿ ಪಾಠ ಹೇಳಿದರು, ಒಳ್ಳೊಳ್ಳೆ ಗ್ರಂಥಗಳು ಬರೆದರು. ಅವ್ರಿಗೊಂದು ಗ್ರಂಥ ಇದೆ, ವಿದೇಶಿ ತೀರ್ಥ ಯಾವುದಕ್ಕಾರು ಬರೆದಿದ್ದಾರೆ ಅಂದರೆ ಫಸ್ಟ್ ಅದನ್ನೇ ಓದ್ತಾರೆ. ಅವ್ರು ಭಾರಿ ಸಲ ಬರೆದಿರ್ತಾರೆ ಅಂತ. ಇವ್ರದ್ದು ಇದೆಯಾ, ಅವ್ರದ್ದು ನೆಕ್ಸ್ಟ್ ಆಪ್ಷನ್ ತೊಗೊಳ್ತಾ ಬರ್ತಾರೆ. ಭಾಷ್ಯ ಟೀಕಾ ಬೇಕಾ ಅವ್ರದ್ದು ಹೋಗ್ಬೇಕು, ಖಂಡಾರ್ಥ ಬೇಕು ಅಂದರೆ ರಾಯರಿದ್ದಾನೆ. ಆ ರೀತಿ ಖಂಡಾರ್ಥ ಅವ್ರು ಯುನಿಕ್. ಅವರು ಪ್ರತಿಯೊಬ್ಬರಿಗೂ ಒಂದು ವಿಶೇಷತೆ ಇರ್ತದೆ. ಅದು ಅವ್ರದ್ದಿತ್ತು ಬೇರೆ ಕಡೆ ಪುಸ್ತಕ ನೋಡೋದು. ಚೈತನ್ಯ ಟೀಕಾ ಇತ್ತು ಅಂದಮೇಲೆ ಅದೇ ಫೈನಲ್. ಉಳಿದೋ ಟೀಕಾನ ಹೊಂಚ್ಕೋಬೇಕು ಹೊರತು ಇದೆ ಫುಲ್ ಅಡ್ವಾಂಟೇಜ್ ಸಿಗೋದು ಅಂತ ಗೊತ್ತಾಗ್ಬಿಟ್ಟಿದೆ. ಭಾಷ್ಯ ಆದರೆ ಶ್ರೀಮದ್ ಆಚಾರ್ಯರದೇ, ಅದಿತ್ತು ವ್ಯತ್ಯಾಸ ಆಗಲೇಬಾರ್ದು. ಇಹ ಹಿ ಈ ಇಡೀ ಉಪನಿಷತ್ತಿಗೆ ಅವತಾರಿಕ ಕೊಡ್ತಾರೆ ಆಚಾರ್ಯ, ಭಾಷ್ಯಕ್ಕೆ ಅವತಾರಿಕ ಕೊಡ್ತಾರೆ. ಇಹ ಹಿ ಎಲ್ಲದಕ್ಕೂ ಓದೋದಿಲ್ಲ, ಒಂದಕ್ಕೆ ಮಾತ್ರ ಓದೋದಷ್ಟೇ. ಇಹ ಹಿ ನಾನಾ ವಿಧ ಸಾಂಸಾರಿಕ ಕ್ಲೇಶ ಸಂದರ್ಭಕ್ಕೆ ಅವತಾರಿಕ ಕೊಡ್ತಾರೆ ಆಚಾರ್ಯ, ಭಾಷ್ಯಕ್ಕೆ ಅವತಾರಿಕ ಕೊಡ್ತಾರೆ. ಇಹ ಹಿ ಎಲ್ಲದಕ್ಕೂ ಓದೋದಿಲ್ಲ, ಒಂದಕ್ಕೆ ಮಾತ್ರ ಓದೋದಷ್ಟೇ. ಇಹ ಹಿ ನಾನಾ ವಿಧ ಸಾಂಸಾರಿಕ ಕ್ಲೇಶ ಸಂದರ್ಶನೇನ ಕುಪಿತ ಫಣಿಚ್ಛಾಯ ಸಮೀಕೃತ್ಯ ಅಪಾರ ಸುಖಾನಾಂ ಶಬದವಾದಿವತಾಂ ಅಧಿಕಾರಿಣಾಂ ಆತ್ಯಂತಿಕ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಸಾಧನಂ ಭಗವತ್ ಸ್ವರೂಪಂ ಯಥಾವತ್ ಜ್ಞಾಪಯಿತುಂ ಪ್ರವೃತ್ತಾ ಅಪಿ ಛಾಂದೋಗ್ಯೋಪನಿಷತ್ ಅವಿದ್ಯಾಪಟಲ ಪಿಹಿತ ನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತತ್ವೇನ ನ ತಜ್ಞಾನ ಸಮರ್ಥ ಇತಿ ತದ್ಜ್ಞಾಪರ ಸಮರ್ಥ ಇತಿ ಮನ್ಯಮಾನೋ ಭಗವಾನ್ ಆನಂದತೀರ್ಥಮುನಿಃ ತಾಂ ಯಥಾವದ್ ವ್ಯಾಚಿಖ್ಯಾಸು ಸ್ವಯಮಂತರಾಯ ವಿಧರೋಪಿ ಅಭಿಗೀತ ಶಿಷ್ಟಾಚಾರ ಪರಂಪರಾ ಪ್ರಾಪ್ತಂ ಪ್ರಾರಿಪ್ಸಿತ ಪರಿಸಮಾಪ್ತ್ಯಾದಿ ಪ್ರಯೋಜನಂ ಏತತ್ ಉಪನಿಷದುಕ್ತ ಗುಣವದ್ ಭಗವದುಪಾಸಿತ ಲಕ್ಷಣಂ ಮಂಗಲಂ ಶಿಷ್ಯ ಶಿಕ್ಷಾರ್ಥಂ ಗ್ರಂಥಾದೌ ನಿಬದ್ಧಾತಿ. ಒಂದೇ ವಾಕ್ಯ ಇದಿಷ್ಟು ಕೂಡ. ಒಂದು ವಾಕ್ಯದಲ್ಲಿ ಎಲ್ಲ ಅವತಾರಿಕ ಅಂದ್ರೇನು, ಪುಸ್ತಕ ಪರಿಚಯ ಎಂಟ್ರಿ ಕೊಡೋದು. ಇಹ ಹಿ ಪ್ರತಿಯೊಬ್ಬರಿಗೂ ಏನಿದೆ ಇವತ್ತು ಅಂತ ಅಪೇಕ್ಷೆ ಇದೆ, ಅದೆಲ್ಲ ಹೇಳ್ತಾರೆ. ಅದಿಷ್ಟಕ್ಕೆ ಟೀಕಾ, ವಿದೇಶ ಟೀಕಾ, ಭಾಷ್ಯಕ್ಕೆ ಟೀಕಾರ ಇದಕ್ಕೆ ಬರೋದಿಲ್ಲ, ಚಾಂದೋಗ್ಯಕ್ಕೆ ಬರೋದಿಲ್ಲ. ಅವ್ರು ಎರಡಕ್ಕೆ ಬರೋದು, ಈಶಾವಾಸ್ಯ ಷಟ್ಪಷ್ಟಕ್ಕೆ ಮಾತ್ರ ಬರ್ತಲ್ಲ. ಆದ್ದರಿಂದ ಜೈತಿರಿ ಟೀಕಾ ಇದ್ದರೆ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ. ಉಳಿದು ನಾಳೆ ಕಟ್ಟಿರುವ ಇದಿಷ್ಟು ಓದಕ್ಕೆ ಒಂದು ದಿವಸ ಬೇಕು. ಹೇಳಿದ್ದು ಓದಿದೆ ಈಗ, ಅರ್ಥ ಒಂದು ನಾಳೆ ಅದಿಷ್ಟು. ಕೃಷ್ಣಾಷ್ಟಮಿ 1 ನಿಮಿಷ ಕೂತ್ಕೊಳ್ಳಿ. ಗುರುಜಾರ ಪ್ರಸಾದಾಚಾರ್ಯರು ಗೊತ್ತಿದೆ ನಿಮಗೆ. ಈಗಾಗಲೇ ಅವರು ವರ್ಷಕ್ಕೆ 2 ಕಾರ್ಯಕ್ರಮ ಮಾಡ್ತಾರೆ. ಒಂದು ಅವರ ವಂಶದ ಮೂಲ ಪುರುಷರ ಆರಾಧನೆ ಉತ್ಸವ ಮಾಡ್ತಾರೆ, ಇನ್ನೊಂದು ಕೃಷ್ಣ ಜಯಂತಿ ಆಚರಣೆ ಮಾಡ್ತಾರೆ. ಮಡಿಕೇಡದಲ್ಲಿ ನೀವು ಮಡಿಕೇಡಕ್ಕೆ ಹೋಗೋರೆಲ್ಲ ಊಟದೊತ್ತಿಗೆ ಹೋಗ್ತಾರೆ, ಊಟ ಮಾಡ್ಕೊಳ್ಳಿಕ್ಕೆ ಬಂದುಬಿಡ್ತಾರೆ ಅಷ್ಟೇ ಹೊರತು ತುಂಬ ಸಂಬಂಧ ನೋಡೋದೇ ಇಲ್ಲ. ಟೈಮ್ ಪ್ಲಾನ್ ಮಾಡಿಕೊಂಡೇ ಹೋಗಿರ್ತಾರೆ. 12ಕ್ಕೆ ಸರಿದೆ ಎಲ್ಲಿ ಹಾಕ್ತಾರೆ ಸರಿಯಾಗಿತ್ತೆ, ಹಾಗೆ ಹೋಗಬಾರ್ದು.